ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಮೇ 30ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಅದು ಶುಕ್ರವಾರ ಆಗಿರೋದ್ರಿಂದ ಬಹಳನೇ ವಿಶೇಷ ಅಂತ ಹೇಳ್ಬೋದು. ನಿಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಕನಸುಗಳು, ಆಸೆಗಳು ಇವೆಲ್ಲವೂ ಕೂಡ ಈಡೇರಬೇಕು, ಜೊತೆಗೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಬಹಳ ದಿನದಿಂದ ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಗುರುಗಳನ್ನ ನಾವು ಯಾವಾಗ ಭೇಟಿ ಮಾಡ್ಬೋದು, ಒಂದೇ ಒಂದು ಬಾರಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತ. ಸೊ ಈ ಮೇ 30ನೇ ತಾರೀಕು ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇದೆಲ್ಲವೂ ಕೂಡ ಕುಬೇರ ಸಭೆ ಕಾರ್ಯಕ್ರಮದ ವಿಶೇಷತೆ. ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕರೆ ಮಾಡಿ ತಮ್ಮ ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ ಸಾಕಷ್ಟು ಜನ ಕರೆ ಮಾಡಿ ಅವರ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಕೂಡ ನಾನು ಪ್ರತಿನಿತ್ಯ ಏನೆಲ್ಲ ವಿಶೇಷತೆ ಇದೆ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಆಲೋಚನೆ ಮಾಡ್ತಾ ಬರುವಾಗ ಇವತ್ತು ವಿಶೇಷವಾಗಿ ನಾರದ ಜಯಂತಿ ಅಂತ ಇತ್ತು. ಇದು ಸ್ವಲ್ಪ ನನಗೆ ವಿಭಿನ್ನವಾಗಿ ಅನಿಸ್ತು. ಯಾಕಂದರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮನ್ನು ಕೇಳಿದ್ರೆ ಸೂಕ್ತವಾಗಿರುವಂಥದ್ದು ಅಂತ ಅನಿಸಿ ನಾನು ನಿಮಗೆ ಈ ಪ್ರಶ್ನೆಯನ್ನು ಇಟ್ಟಿದ್ದೀನಿ. ಈ ನಾರದ ಜಯಂತಿಯ ವಿಶೇಷತೆ ಏನಿದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇತ್ತೀಚೆಗೆ ಪಂಚಾಂಗ ನೋಡ್ಕೊಂಡು ಬರೋದು ಕಲ್ತ್ಕೊಂಡಿದ್ದೀನಿ. ಎಲ್ಲ ಪ್ರಶ್ನೆಗಳು ನಿಮಗೆ ಹೊಳಿತಿದ್ದಂಗೆ ಕೇಳುತ್ತಿತ್ತು. ಈಗ ಬಹುಶಃ ಆ ದಿನಕ್ಕೆ ಸಂಬಂಧಪಟ್ಟಾಗಿರೋ ವಿಚಾರವನ್ನು ಮಾತಾಡಿದ್ರೆ ಅವರಿಗೂ ಕೂಡ ಇವತ್ತಿನ ವಿಶೇಷತೆ ಅಂತ ಗೊತ್ತಾಗುತ್ತೆ. ನಾರದ ಜಯಂತಿ ತ್ರಿಲೋಕ ಸಂಚಾರಿ. ಜನ ಕೇಳಿರೋ ಪ್ರಕಾರ ಇನ್ನೂ ಕೆಲವರು ಬಹುಶಃ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಸುದ್ದಿ ಹಬ್ಬಿಸೋದನ್ನು ಅವರ ಭಾಷೆಯಲ್ಲಿ ಮಾತಾಡ್ತಾರೆ. ಹೌದು, ನೀನು ನಾಡಿದನ್ನು ಹಾಗೆ ಪಿಟ್ಟಿಂಗ್ ಇಡಬೇಡ ಅಂತ. ಹೌದು, ನಾನು ಇದನ್ನು ಎಲ್ಲೋ ವರ್ಷಗಳಿಂದ ಕೇಳಿದ್ದೆ. ಅಂದರೆ ಅದರ ಅರ್ಥ ಏನು? ನಾರದ ಬಹುಶಃ ಬರ್ತಾನೆ ಅಂದರೆ ಭಯ. ಓ, ಏನು ಯಾವ ಸುದ್ದಿ ತಂದನೋ, ಎಂಥದ್ದೋ ಏನೋ ಅಂತ. ಆದರೆ ಇದೆಲ್ಲವೂ ಅಲ್ವೇ ಅಲ್ಲ. ನಾರದ ಅಂದರೆ ಜ್ಞಾನದ ಸಂಕೇತ. ಬಹುಶಃ ಪ್ರತಿನಿತ್ಯವೂ ಕೂಡ ಈ ಅಣು ರೇಣು ತೃಣ ಕಾಷ್ಟಕ್ಕೆ ಸಂಬಂಧಪಡ್ತ ಅಣುವಿನಲ್ಲೂ ನಾರಾಯಣ 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 ಎನ್ನುವ ಅಂಶದೊಂದಿಗೆ ಇರತಕ್ಕಂಥವ ಆ ನಾರದ. ಅಂತಹ ನಾರದ ಜಯಂತಿ ಬಹುಶಃ ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ವಿದ್ಯೆ ಇದೆ, ಬುದ್ಧಿ ಇಲ್ಲ, ಅಥವಾ ಬುದ್ಧಿ ಇದೆ, ವಿದ್ಯೆ ಇಲ್ಲ, ಅಥವಾ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಈ ಸಂಗೀತ ಥರ ಗುಯ್ಗುಡುತ್ತಾ ಇರುತ್ತಲ್ಲ ಆ ಪೆಟ್ಟಿ, ಹಾಗೆ ಪ್ರತಿದಿನವೂ ಕೂಡ ಏನೋ ಒಂದು ರದ್ದ ಅಂತ ಅದೊಂದು ರೀತಿಯ ಕೇಳಲಿಕ್ಕೆ ಆಗದೇ ಇರತಕ್ಕಂತಹ ಆ ರಾಗಗಳ ಆಲಾಪನೆ ಅಂತಹದಿದ್ದರೂ ಕೂಡ ನಿಲ್ಲೋ ಅಂಥದ್ದು. ಅದಕ್ಕೋಸ್ಕರವೇ ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಈ ದಿನಗಳು ಬರ್ತವೆ. ಬಟ್ ನಾವು ಯಾವುದನ್ನು ಲೆಕ್ಕ ಮಾಡದೆ ಸಾಮಾನ್ಯವಾಗಿ ವರ್ತನೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಇವತ್ತು ನೀವು ಒಮ್ಮೆ ಪರೀಕ್ಷೆ ಮಾಡಿ ನೋಡಿ, ಆ ಮಕ್ಕಳ ವಿದ್ಯಾವಂತರಾಗಿರತಕ್ಕಂಥವರು ಬುದ್ಧಿವಂತರು ಆಗಲು ಅಥವಾ ಬುದ್ಧಿವಂತ ಮಕ್ಕಳು ವಿದ್ಯಾವಂತರೂ ಆಗಲು ನಮ್ಮ ಮನೆಯಲ್ಲಿರ್ತಕ್ಕಂಥ ಆ ಕರ್ಕಶ ಧ್ವನಿಯ ಅಂತಹ ರಾಗಗಳು, ಆಲಾಪನೆಗಳು, ಅಂತಹ ದುರ್ನಾಥದ ಮನಸ್ಥಿತಿಯಿಂದ ಇರ್ತಕ್ಕಂಥವರು ಅಥವಾ ಸುಮ್ಮನೆ ಯಾವುದ್ಯಾವುದನ್ನೋ ಹೇಳ್ಕೊಂಡು ಬರ್ತಿರ್ತಾರೆ. ಅದು ನಿಮ್ಮ ಮಕ್ಕಳಾಗಿರಬಹುದು. ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ನಿಮಗೆ ಗೊತ್ತಿರುತ್ತೆ. ಬಹುಶಃ ಅವನಿಗೆ ಗದರಿಸಿ ಹೇಳಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ಅಲ್ಲಿ ಇನ್ಯಾವುದೋ ಒಂದು ಅಡ್ಡ ಬರ್ತಾ ಇದೆ. ಬಹುಶಃ ನಿಮ್ಮ ಒಂದು ತನವೋ, ಅವರ ಮಧ್ಯೆ ಯಾವುದೋ ಒಂದು ಕೆಲಸ ಬ್ರಿಡ್ಜಾಗಿ ಮಾಡ್ತಾ ಇರತಕ್ಕಂಥ ಸನ್ನಿವೇಶವೋ, ಬಹುಶಃ ನೀವು ಹಾಗಂದ್ರೆ ಅವನು ಇನ್ನೊಂದು ಅನ್ನಬಹುದೇನೋ ಅನ್ನೋ ಭಯಕ್ಕೆ ಬಹುಶಃ ನೀವೀಗಿರ್ತೀರಿ. ಆದರೆ ಎಲ್ಲದಕ್ಕೂ ಒಂದು ಶಮನ ಇದೆ, ಉಪಶಮನ ಇದೆ. ಈ ನಿದ್ದೆ ಮಾಡೋರನ್ನ ಹೆಬ್ಬಿಸ್ಬೋದಂತೆ. ನಿದ್ದೆ ಮಾಡೋ ಥರ ನಾಟಕ ಮಾಡೋರನ್ನ ಎಬ್ಬಿಸೋದು ಕಷ್ಟ ಅಂತಾರಪ್ಪ. ಇನ್ನು ಅಮ್ಮನ ಹತ್ರನೇ ಕೆಲವು ಮಕ್ಕಳು ಇರ್ತಾರೆ, ನೋಡಿರ್ತೀರಿ ನೀವು. ಆ ಅಮ್ಮನ ಬಳಿ ಇದ್ದು ನೆಕ್ಸ್ಟ್ ಡೇ ಇಷ್ಟೂ ದಿನಗಳು ಆ ಮಗುಗೆ 6 ವರ್ಷ ಆಗಿದೆಯೋ 7 ವರ್ಷ ಆಗಿದೆಯೋ, ಮೊದಲ ದಿನ ಆ ಮಗು ಸ್ಕೂಲ್ಗೆ ಹೋಗುತ್ತಲ್ಲ, ಆ ಸ್ಕೂಲ್ಗೆ ಹೋಗೋ ಮಗುಗೆ
ಬಹುಶಃ ಅಮ್ಮನ ಬಳಿ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರುತ್ತೆ ಮೊದಲೇ. ಸ್ವಲ್ಪ ಹತ್ಕೊಂಡ್ಬಿಟ್ರೆ ಅಮ್ಮ ಸ್ವಲ್ಪ ಕರುಣೆ ಪ್ರೀತಿ ತೋರಿಸ್ತಾಳೆ ಅಂತ. ಆ ಸ್ಕೂಲ್ಗೆ ಹೋಗೋವಾಗ ಅದಕ್ಕೆ ಹೊಟ್ಟೆ ನೋವು ಬರುತ್ತೆ. ಆ ಹೊಟ್ಟೆ ನೋವು ಮಗುವಿಗೆ ಆ ಹೊಟ್ಟೆ ನೋವು ಬರುತ್ತೆ. ಈ ಯಾರಾದರೂ ರಾಜಕೀಯ ನಾಯಕರು ಏನೋ ಒಂದು ತಪ್ಪು ಮಾಡಿದಾಗ ಆ ಪೊಲೀಸ್ ಅಧಿಕಾರಿಗಳು ಬಂದು ಅರೆಸ್ಟ್ ಮಾಡ್ತಾರಲ್ಲ, ಆವಾಗ ಅವ್ರಿಗೆ ಬರೋವಂಥ ಎದೆ ನೋವು ಇದೆಯಲ್ಲ, ಆ ಎದೆ ನೋವಿಗೂ ಈ ಮಕ್ಕಳಿಗೆ ಬರ್ತಕ್ಕಂಥ ಹೊಟ್ಟೆ ನೋವಿಗೂ ನಿಜ ಡಾಕ್ಟ್ರ್ ಇಲ್ಲ ಇವರಿಗೆ. ಅದು ವಾಸಿನೇ ಆಗಲ್ಲ, ವಾಸಿ ಆಗಲ್ಲ. ಯಾಕೆಂದರೆ ನಾಟಕದ ಕಾಯಿಲೆ ಅದು. ನಾನಿದೊಂದು ಎಕ್ಸಾಂಪಲ್ ಕೊಟ್ಟೆ. ಯಾಕೆ ಅಂತಂದರೆ ಈ ತರಹದ್ದು ಮನೆಯಲ್ಲಿ ನಡೀತಿರ್ತವೆ. ಇಂತಹ ಸನ್ನಿವೇಶಗಳು ಇವತ್ತು ಇತಿಶ್ರೀ ಇಡಬಹುದು. ನೀವು ಅದ್ಭುತವಾಗಿ ಪ್ರಶ್ನೆ ಕೇಳಿದ್ರಿ. ಇದು ಯೂಸ್ ಆಗ್ತಕ್ಕಂಥದ್ದು ಬಹಳ ಜನಕ್ಕೆ. ಈ ತರಹ ದಿನಗಳಲ್ಲಿ ನೀವೇನಾದರೂ ಈ ಸೋರೆಕಾಯಿ, ಕುಂಬಳಕಾಯಿ ಬರುತ್ತಲ್ಲ, ಕುಂಬಳಕಾಯಿ ಜೊತೆಗೆ ವಿತ್ ಸೋರೆಕಾಯಿ ಇವೆರಡನ್ನು ಕೂಡ ಪ್ರೀತಿಯಿಂದ ಇವತ್ತೇ ನೀವು ದಾನ ಮಾಡುವಂಥದ್ದು. ನಮ್ಮ ಮನೆಯಲ್ಲಿ ಆ ತರಹದ್ದು ಮಕ್ಕಳದ್ದಾಗಿರಬಹುದು ಅಥವಾ ಮನೆಯಲ್ಲಿ ಇನ್ಯಾರದ್ದಾಗಿರುವ ಅಂತಹ ನಾಟಕದ ಕಾಟಕಗಳು ಇಲ್ಲಿಗೆ ನಿಲ್ಲಬೇಕು ನಮ್ಮ ಮನೆಯಲ್ಲಿ, ಬೇಡಪ್ಪ ನಮಗೆ ಅಂತಕ್ಕಂತಹದ್ದನ್ನು ಮಾಡ್ಕೊಳ್ಬೇಕು, ದಾನ ಮಾಡ್ಕೊಳ್ತೀವಿ. ಅಥವಾ ಯಾವುದೋ ಒಂದು ಸಂಗೀತದ ಇನ್ಸ್ಟ್ರೂಮೆಂಟ್, ಗಿಟಾರ್, ಸಿತಾರ, ತಬಲಾ, ಹಾರ್ಮೋನಿಯಂ ಈ ರೀತಿಯಾಗಿರುತ್ತೆ ಯಾವುದಾದ್ರು ಇನ್ಸ್ಟ್ರೂಮೆಂಟನ್ನು ನಿಮ್ಮ ಮನೆಯಲ್ಲಿ ಇತ್ತು ಅಂದ್ಕೊಳ್ಳಿ, ಹಳೇದು, ಯಾರಾದರೂ ಉಪಯೋಗ ಆಗ್ತಕ್ಕಂಥವ್ರು ಕೊಟ್ಟು ಬಿಡಿ. ಹಾರ್ಮೋನಿಯಂ ತುಂಬ ಯಾರೋ ನಿಮ್ಮ ಮನೇಲಿ ಹಿರಿಯರು ಇಟ್ಕೊಂಡಿದ್ರು, ನಿಮ್ಗೆ ಉಪಯೋಗ ಬರ್ತಾ ಇಲ್ಲ, ಬಹುಶಃ ನಿಮ್ಗೊಂದು ಅದರ ಮೇಲೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆ ಇರುತ್ತಲ್ಲ ಹಳಬಾರ್ದು ಅಂತ. ಆದರೆ ಇಷ್ಟು ದಿನ ಇತ್ತಲ್ಲ, ಕರೆಕ್ಟು, ನಿಜ ಒಪ್ಕೊಳ್ತೀನಿ. ಇನ್ನೆಷ್ಟು ದಿನಗಳು ಬಹುಶಃ ಅವರೇ ಹೋದ ಮೇಲೆ ಉಪಯೋಗ ಆಗೋವಂಥವ್ರಿಗೆ ದಯವಿಟ್ಟು ಕೊಡಿ. ನೀವು ಮೂಲೆಯಲ್ಲಿ ಇಟ್ಟಿರ್ತೀರ ಅದನ್ನು, ಅಂಥದ್ದು ಕೊಡಿ. ನಿಮ್ಮ ಮನೆಯಲ್ಲಿ ಅಂತಹ ವ್ಯಾಜ್ಯಗಳು ಆಗೋದಿಲ್ಲ. ಅಂತಹ ಇದ್ದಕ್ಕಿದ್ದಾಗೆ ಮಕ್ಕಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನಾಟಕಗಳು ಇರೋದೇ ಇಲ್ಲ. ಏನಾದರೂ ಒಂದು ನಾರದ ಜಯಂತಿಯಂದು ನೀವು ನಾರಾಯಣನ ನಾಮಸ್ಮರಣೆಯೊಂದಿಗೆ ನಿಮಗೆ ಸಾಧ್ಯವಾದಂತಹ ಇನ್ಸ್ಟ್ರೂಮೆಂಟನ್ನು ದಾನ ಮಾಡಿಕೊಳ್ಳಿ. ಖಂಡಿತ ಗುರುಗಳೇ. ಸೊ ನಾಳೆ ಇರೋದ್ರಿಂದ ನಾವು ಇವತ್ತೇ ರೆಡಿ ಮಾಡ್ಕೊಳ್ಬಹುದು, ಅಥವಾ ಯಾವುದಿದೆ ವಸ್ತು ಕೊಡೋದಕ್ಕೆ ಅಂತ ಕೂಡ ಹುಡ್ಕೊಳ್ಬೋದು. ಒಂದಿನ ಮುಂಚಿತವಾಗಿ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರು. ಹರೇ ಶ್ರೀನಿವಾಸ. ಇನ್ನು ನಾಳೆ ನೀವು ಯಾವ ಒಂದು ಕೆಲಸ ಮಾಡಲೇಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಇವತ್ತಿಂದನೇ ಅದನ್ನು ಶುರು ಮಾಡ್ಕೊಳ್ಳಿ ಹುಡ್ಕೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.